ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಅಲ್ಲಿ ಬುದ್ಧನಿಗೆ ಗೌರವ ಸಲ್ಲಿಸಿದರು. ಆ ಬಳಿಕ ಹೇಳಿದರು, ಮಹಾನುಭಾವರೇ, ಈ ದಾರಿಯಿಂದ ಒಬ್ಬ ನರ್ತಕಿ ಹೋದ್ಲೇನು ಅಂತ ಕೇಳಿದರು. ಆವಾಗ ಬುದ್ಧ ಹೇಳಿದ, ನೀವು ಏನು ಉದ್ದೇಶ ಏನು ಅಂತ ಕೇಳ್ದ. ಆವಾಗ ಅವ್ರು ಹೇಳಿದರು, ಆಕೆ ನಮ್ಮ ಸಾಮಾನೆಲ್ಲ ತಗೊಂಡು ಸಂಪತ್ತ ತಗೊಂಡು ಹೋಗಿಬಿಟ್ಟಾಳೆ, ಆಕೆಯನ್ನು ಹುಡುಕಾಡ್ಕೋತು ಹೊರಟೇವಿ ಅಂದರು. ಆವಾಗ ಬುದ್ಧ ಹೇಳ್ದ, ನೀವು ಯಾರು? ನೀವು ರಾಜಪುತ್ರರು. ನಿಮ್ಮ ಮೈಯಲ್ಲಿ ಎಂಥ ರಕ್ತದ ರಾಜರಕ್ತ ಅದ. ಎಂಥ ಒಳ್ಳೆಯ ದೇಹ ನಿಮ್ಮ ದೇಹಗಳು. ಎಷ್ಟು ಛಲೋ ರಕ್ತ, ಶುದ್ಧವಾದ ರಾಜರಕ್ತ ನಿಮ್ಮದು. ಹೇಳಿ, ಇಂಥ ನೀವು ಒಬ್ಬ ಸಾಮಾನ್ಯ ನರ್ತಕಿಗಾಗಿ ಬದುಕೋದೇನು ಅಂದ್ರು. ನೀವು ಎದಕ್ಕೆ ಹೊರಟೀರಿ? ಈಗ ನರ್ತಕಿಯ ಶೋಧಕ್ಕೆ ಹೊರಟೀರಿ. ಇಂಥ ಪವಿತ್ರವಾದ ಜೀವನ ನಿಮ್ಮದು, ಶ್ರೀಮಂತವಾದ ಜೀವನ. ದೇವರಿಷ್ಟೆಲ್ಲ ನಿಮಗೆ ಕೊಟ್ಟಿದ್ದಾನ. ಇದನ್ನೆಲ್ಲ ನೀವು ಬರೇ ನರ್ತಕಿಯ ಶೋಧಕ್ಕಾಗಿ ಕಳಿತೀರೇನು ಅಂದ್ರು. ಒಂದಿಷ್ಟು ಸಂಪತ್ತಿಗಾಗಿ ಇದನ್ನು ಹಾಳು ಮಾಡ್ತಾರೆ ಏನು ಅಂದ್ರು. ಎದಕ್ಕೆ ಹೊರಟೀರಿ? ಹೇಗದ ಹೇಳಿ? ನೀವು ರಾಜರು. ಇಂಥ ದೇಹ ಎದಕ್ಕೆ ಬಳಸಬೇಕು? ಅದಕ್ಕೆ ಬಳಸಬೇಕು. ಎಲ್ಲರೇ ಒಬ್ಬ ನರ್ತಕಿಯ ಬೆನ್ನ ಹತ್ತಿ ಹೋಗೋದೇನಿದು ಸರಿಯೇ ಅಂದ್ರು. ಎಷ್ಟು ಛಲೋ ಮಾತು ಹೇಳಿ. ನಮ್ಮದು ಪರಿಸ್ಥಿತಿ ಹಂಗೆ ಅದ. ಸಂಸಾರದ ಈ ಜಲ ಕ್ರೀಡೆಯೊಳಗೆ ಹೋಗಿದ್ದೇ ಗೊತ್ತಾಗದಲ್ಲ. 100 ವರ್ಷ ಹೋಗ್ತಾವ, ಗೊತ್ತೇ ಇಲ್ಲ. ಬರೇ ಇಸ್ಪೇಟ್ ಆಡೋದ್ರಾಗ ಹೋಗ್ತಾವ, ಬರೇ ಸೇದೋದ್ರಾಗ ಹೋಗ್ತದೆ, ಬರೇ ಬಡದಾಡೋದ್ರಾಗ ಹೋಗ್ತದೆ. ಇದೆಲ್ಲ ಜಲಕ್ರೀಡೆ ಆಡ್ದಂಗ ಆ ಹುಡುಗರು ಎಲ್ಲ ಮಜಾದಾಗ ಅದು ಉನ್ಮಾದ ಪ್ರಮೋದ ಎಲ್ಲ ಮುಳುಗಿ ಹೋಗ್ಯಾರ. ಜಗತ್ತೇ ಮುಳುಗಿ ಹೋಗ್ಯದ. ಎಲ್ಲ ಹೇಗೆ ಆಯುಷ್ಯ ಹೋಯ್ತು ಅನ್ನೋದು ಗೊತ್ತಾಗದೆ. ಮನೆ ಬಂದಿದ್ದ ಇಂದು ವಾದ ಹಂಗಾಗ್ತದದ. 100 ವರ್ಷ ಹೋಗಿರ್ತಾವ. ಎದಕ್ಕೆ ಕಳಿತೀವಿ? ಅದಕ್ಕೆ ಬುದ್ಧ ಹೇಳ್ದ, ಇಷ್ಟು ಛಲೋ ಅದ, ಇದನ್ನ ಎದಕ್ಕರೆ ಕಳಿತಾರೇನು ಅಂತ ಆ ಹುಡುಗರಿಗೆ, ರಾಜಪುತ್ರರಿಗೆ, ಪುತ್ರಿಯರಿಗೆ ಕೇಳ್ದ. ಇದಕ್ಕೆ ಕಳಿತಾರೇನೋ? ಒಂದು ನರ್ತಕಿಯ ಹಿಂದೆ ಹೋಗೋದಕ್ಕೆ ಆಭರಣ ಹೋದ್ರು ಹೋಗ್ಲಿ ಬಿಡ ಅಂದ. ಇಂಥ ಲಕ್ಷ ಲಕ್ಷ ಸಂಪಾದನೆ ಮಾಡುವ ನೀವು 4 ದುಡ್ಡಿನ ಹಿಂದೆ ಓಡ್ತಿರಲ್ಲ ಅಂದ. ಹೇಳಿ, ಇಡೀ ಜೀವನ ನರ್ತಕಿಯ ಹಿಂದೆ ಹೋಗೋದೇನು? ಜೀವನ 4 ದುಡ್ಡಿಗಾಗಿ ಖರ್ಚ ಮಾಡೋದೇನು? ಹೇಳಿ ಅಂದ ಬುದ್ಧ. ಶಾಂತವಾಗಿರಬೇಕು. ಜೀವನದಲ್ಲೇ ಇರೋದನ್ನು ಅನುಭವಿಸಬೇಕು. ಶಾಂತಿಯನ್ನು ಕಳೆದುಕೊಳ್ಳಬಾರದು. ಹಾಗೆ ಬದುಕಬೇಕು ಬದುಕನ್ನ. ಎಷ್ಟು ಛಲೋ ಮಾತು. ಆತ ತಿರುಗಿ ಕಳಿಸಿದ ರಾಜಪುತ್ರರನ್ನ, ಹೋಗಿ ಕಲಿರಿ. ಇದು ದೇಹ ರಾಜದೇಹ, ಕೆಡಿಸಬೇಡಿ. ಹೇಗದ ಹೇಳಿ? ನಮ್ಮ ಪರಿಸ್ಥಿತಿ ಹೇಗದ? ಬರೀ ಒಂದಿಷ್ಟು ತಿನ್ನೋದಕ್ಕೆ. ಏನದು? ಗುಟ್ಕ. ಇಡೀ ಜೀವನ ಬರೇ ಒಂದು ಗುಟ್ಕಕ್ಕೆ. ಇಡೀ ಜೀವನ ಬರೇ ಒಂದಿಷ್ಟು ಸೇದಾಕ್. ಹೇಳಿ, ಅಂಥ ದೇಹ ಏನು ಇದು? ಅವರಿನ್ನ ಒಬ್ಬ ನರ್ತಕಿಯನ್ನು ಹುಡುಕಾಡಕ್ಕೆ ಹೊರಟಿದ್ರು.
ನಾವು ಬೀಡಿ ಸಿಗಾರೇಟ್ ಹುಡುಕಾಡಕ್ಕೆ ಹೊರಟೇವೆ ಅಷ್ಟೇ, ಅದರ ಹಿಂದೆ ಓಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಸಂಗತಿಗಳು, ಒಂದಿಷ್ಟೇನೋ ತಂಬಾಕ ತಿನ್ನೋದು ಹೇಳಿ, ಆ ತಂಬಾಕದಲ್ಲಿ ಏನದ ಹೇಳಿ? ಏನು ದೊಡ್ಡ ವಿಟಮಿನ್ ಅದಾವ? ಏನು ಪ್ರೋಟೀನ್ ಪಾಟೀನ್ ಏನ್ರಿ ತುಂಬ್ಯಾವದ್ರಾಗ? ಏನೇನೂ ಇಲ್ಲ. ಆದರೆ ಅದಕ್ಕಾಗಿ 100 ವರ್ಷ ಕಳಿತೇವಿ. ಅಂಥ ಭಯಾನಕ ಇರಬೇಡ. ಜಗಳಕ್ಕಾಗಿ ಕಳಿತೇವಿ. ಅದನ್ನ ಬುದ್ಧ ಹೇಳ್ದ, ಲೋಕದ ಜನ ಹೀಗೇ ಜೀವನವನ್ನು, ಇಷ್ಟು ಒಳ್ಳೆಯ ದೇಹವನ್ನು, ಇಷ್ಟು ಒಳ್ಳೆಯ ಮನಸ್ಸನ್ನು ಯಾವುದನ್ನು ಬಳಸಿದರೆ ಭಗವಂತನ ಸಾಕ್ಷಾತ್ಕಾರ ಆದೀತೋ ಅದನ್ನು ಹಾಳು ಮಾಡ್ತಾ ಇದ್ದೇವಲ್ಲ. ಹಾಳು ಮಾಡ್ತು. ಭೂಮಿಗಾಗಿ ಸತ್ತವರು ಕೋಟಿ, ಇಲ್ಲೇನು? ಭೂಮಿಗಾಗಿ, ಧನಕ್ಕಾಗಿ ಸತ್ತವರು ಕೋಟಿ, ದೇಶಕ್ಕಾಗಿ ಸತ್ತವರು ಕೋಟಿ, ಕಾಮಕ್ಕಾಗಿ ಸತ್ತವರು ಕೋಟಿ, ನಿಮಗಾಗಿ ಸತ್ತವರು ಒಬ್ಬರಿಲ್ಲ. ಎಷ್ಟು ಛಲೋ ಅಲ್ಲ ಮಹಾಪ್ರಭು ಇದು? ಎಷ್ಟು ಛಲೋ ಮಾತು ಹೇಳಿ. ಎದಕ್ಕಾಗಿ ಇಷ್ಟೆಲ್ಲ ಮಾಡೋದು ಹೇಳಿ? ಚೆಂದಾಗಿ ಇರಬೇಕಲ್ಲ. ಎಷ್ಟು ಛಲೋ. ಒಬ್ಬ ಪಾಶ್ಚಿಮಾತ್ಯ ತತ್ವಜ್ಞಾನಿ ಕವಿ ಹೇಳ್ತಾನೆ, ಎಷ್ಟು ಛಲೋ ಮಾತು ಹೇಳ್ತಾನೆ, ಎಷ್ಟು ಒಳ್ಳೆಯ ಮಾತು ಹೇಳ್ತಾನೆ. ಪಕ್ಷಿಗಳು, ಬರ್ಡ್ಸ್, ಚಿಲ್ಡ್ರನ್ ಅಂಡ್ ಸೈಂಟ್ಸ್. ಪಕ್ಷಿಗಳು, ಆ ಬಳಿಕ ಮಕ್ಕಳು ಮತ್ತು ಸಂತರು. ಈ 3 ಜನ ಎಂಥ ಸುಂದರ ಜೀವನ ಸಾಗಿಸ್ತಾರೆ, ಎಂಥ ಅದ್ಭುತ ಜೀವನವನ್ನು ಸಾಗಿಸ್ತಾರೆ. ದೇ ಲಿವ್ ದ ರಿಯಲ್ ಲೈಫ್. ಓನ್ಲಿ ಬರ್ಡ್ಸ್ and children and saints live the real life. ನಿಜವಾಗಿ ಬದುಕವರು, ಒಳ್ಳೆಯ ಜೀವನ ಸಾಗಿಸೋರು, ನಿಜವಾದ ಜೀವನವನ್ನು ಸಾಗಿಸೋರು ಯಾರಂದ್ರೆ ಇದೇ 3 ಮಂದಿ ಅಂತ ಅವ ಪರದೇಶದ ಒಬ್ಬ ಜ್ಞಾನಿ ಮನುಷ್ಯ. ಯಾರು? ಬರ್ಡ್ಸ್ that sing always, children that play joyfully always, and the saints who live serenely. 3 ಜನ. ಪಕ್ಷಿಗಳು ಎಷ್ಟು ಸಂತೋಷವಾಗಿ ಬದುಕ್ತಾವ ಈ ಜಗತ್ತಿನಲ್ಲಿ. ಏನನ್ನ ಹೊಲಸ ಮಾಡೋದಿಲ್ಲ, ಜೀವನವನ್ನೆಲ್ಲ ಹಾಡೋದಕ್ಕೆ ಕಳೀತಾವ. ಮಕ್ಕಳು ಜೀವನವನ್ನೆಲ್ಲ ಸಂತೋಷದಿಂದ ಆಡೋದಕ್ಕೆ ಕಳೀತಾವ. ಸಂತರು ಸುಂದರ ಮಾತುಗಳನ್ನು ಆಡೋದಕ್ಕೆ ಕಳೀತಾರೆ, ಸುಂದರ ವಿಚಾರ ಮಾಡೋದಕ್ಕೆ ಕಳೀತಾರೆ. ಇವರೇ 3 ಮಂದಿ ನಿಜವಾಗಿಯೂ ಬಾಳಿ ಬದುಕಿದಂಥ ಮಹಾನುಭಾವರು. ಎಷ್ಟು ಛಲೋ ಮಾತು ಹೇಳಿ. ದೇ ಲಿವ್ ದ ರಿಯಲ್ ಲೈಫ್. ಅವರು ಬದುಕ್ತಾರೆ. ಇದೇ 3 ಜನ ಒಳ್ಳೆಯ ಜೀವನ ಸಾಗಿಸೋರು ಯಾರು ಅಂದರೆ ಇವ 3 ಜನ. ಕಲಿಬೇಕು, ಪಕ್ಷಿಗಳಿಂದ ಕಲಿಬೇಕು ಮನುಷ್ಯ, ಮಕ್ಕಳಿಂದ ಕಲಿಬೇಕು ಮನುಷ್ಯ, ಆ ಬಳಿಕ ಸಾಧು ಸಂತರಿಂದ ಕಲಿಬೇಕು ಮನುಷ್ಯ. ಛಲೋ ಜೀವನ, ಛಲೋ ಜೀವನ. ನಾಲಿಗೆ ಕೆಡಿಸಬಾರದು, ಮೈ ಕೆಡಿಸಬಾರದು, ತಲೆ ಕೆಡಬಾರದು. ಹಂಗ ಮನುಷ್ಯ ತನ್ನ ಜೀವನವನ್ನು ಸಾಗಿಸಬೇಕು ಅಂತ ಆ ಸಂತ ಪರದೇಶದ ಮನುಷ್ಯ. ದೇ ಲಿವ್ ದ ರಿಯಲ್ ಲೈಫ್. ಓನ್ಲಿ ಬರ್ಡ್ಸ್, ಚಿಲ್ಡ್ರನ್ ಅಂಡ್ ಸೈಂಟ್ಸ್ ಲಿವ್ ದ ರಿಯಲ್ ಲೈಫ್. ಎಷ್ಟು ಛಲೋ ಮಾತು ಹೇಳಿ. ನಿಸರ್ಗದಲ್ಲಿ ನೋಡಬೇಕು ಎಂಥ ಚಂದ ಜೀವನ ಸಾಗಿಸ್ತಾ. ಒಂದು ಪಕ್ಷಿ ಎಲ್ಲೋ 1-2 ಕಾಳ ತಿಂದು ಏನು ಹಾಡ್ತಾವ.
ಎಷ್ಟು ಸುಂದರ ಜಗತ್ತನ್ನು ಮಧುರಗೊಳಿಸ್ತಾವ. ಇಂಥ ಪಕ್ಷಿಗಳಿಂದ ಕಲಿಬೇಕು ಮನುಷ್ಯ. ಮಕ್ಕಳು ಎಷ್ಟು ಚೆನ್ನಾಗಿ, ಎಲ್ಲ ಅವರಲ್ಲಿ ಭೇದಿಲ್ಲ, ಯಾವ ಜಾತಿ ಮತ ಪಂಥ ತಲೆ ಆಗಿಲ್ಲ. ಸಿರಿವಂತ ಬಡವ ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಅವರು ನಕ್ಕೋತ 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 ಆಟ ಆಡ್ತಿರ್ತಾರಲ್ಲ, ಅವರೊಂದಿಷ್ಟು ಬದುಕೋದನ್ನು ಕಲ್ತಾರ. ಅವರು ಬದುಕ ನೋಡಿ ಕಲಿಬೇಕು. ಎಷ್ಟು ಚೆನ್ನಾಗಿರ್ತಾರೆ ಚಿಲ್ಡ್ರನ್, ಸಣ್ಣವರೇ, ಆದರೆ ಎಷ್ಟು ಸ್ವಚ್ಛ. ಅವರ ನಾಲಿಗೆ ಸ್ವಚ್ಛ, ಕಣ್ಣು ಸ್ವಚ್ಛ, ಕಿವಿ ಸ್ವಚ್ಛ, ಮನಸ್ಸಿನಲ್ಲಿ ಯಾವ ಹೊಲಸಿಲ್ಲ, ಯಾವ ಕೆಟ್ಟ ಭಾವನೆಗಳು ತಲೆಯೊಳಗಿಲ್ಲ, ಏನೇನೂ ಇಲ್ಲ. ಸ್ವಚ್ಛ ಸ್ವಚ್ಛ, ಲಿವ್ ಲೈಕ್ ಚಿಲ್ಡ್ರನ್. ಅಂಥ ಮಕ್ಕಳನ್ನು ನೋಡಿ ಕಲಿ ಮನುಷ್ಯನೇ. ಮೂರನೇದ್ದು, ಈ ಪಕ್ಷಿಗಳಂತೆ ಈ ಮಕ್ಕಳಂತೆ ಸುಂದರ ಜೀವನ ಕಟ್ಟಿಕೊಳ್ಳೋರು ಇನ್ನೊಬ್ಬರು, ಅವರೇ ಜ್ಞಾನಿಗಳು, ಅವರೇ ಸಂತರು, ಅವರೇ ಋಷಿಗಳು, ಶರಣರು. ಅಷ್ಟೇ ಸ್ವಚ್ಛ ಸ್ವಚ್ಛ ಜೀವನವನ್ನು ಕಟ್ಟಿಕೊಂಡವರು. ಅವರನ್ನು ನೋಡಿ ಒಂದಿಷ್ಟು ಕಲಿ ಮನುಷ್ಯ, ಕಲಿಬೇಕು. ಎಷ್ಟು ಛಲೋ ಮೂರು ಮಾತುಗಳು. ಓನ್ಲಿ ಬರ್ಡ್ಸ್, ಚಿಲ್ಡ್ರನ್ ಆ್ಯಂಡ್ ಸೈಂಟ್ಸ್ ಲಿವ್ ಎ ರಿಯಲ್ ಲೈಫ್. ಮತ್ತು ನಮ್ಮ ಜೀವನ ಹೆಂಗದ? ಸುಮ್ಮನೆ ಬದುಕ್ತೇವೆ ಅಷ್ಟೆ. ಇದು ಬದುಕೋ ರೀತಿ ಅಲ್ಲ. ನಕ್ಕೋತ 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 ಬದುಕಬೇಕಲ್ಲ ಮನುಷ್ಯ. ಹೇಳಿ, ಕಣ್ಣದ ಬಂದಾಗ ಕಣ್ಣ ತೆರೆದು ಬದುಕಬೇಕು. ಕಿವಿ ಅದಂದಾಗ ಛಲೋ ಛಲೋ ಶಬ್ದಗಳನ್ನು ಕೇಳ್ತಾ ಬದುಕಬೇಕು ಅಲ್ಲವೇನು ಹೇಳಿ? ಈ ಜಗತ್ತು ನಮಗೆ ಅವಕಾಶ ಕೊಟ್ಟದು, ಸುಂದರ ಅವಕಾಶ, ಬದುಕೋ ಅವಕಾಶವನ್ನು ಜಗತ್ತ ಕೊಟ್ಟದ. ಒಂದು ದಿವಸ, 2 ದಿವಸ ಅಲ್ಲ, 100 ವರ್ಷ. ಪಾಪ ಈ ಹೂವಿಗೆ ದೇವರು ಏನು ಮಾಡ್ಯಾನ? 1 ದಿವಸ ಕೊಟ್ಟಾನ. ಮುಂಜಾನೆ ಅರಳ್ತಾವ, ಸಾಯಂಕಾಲ ಬಾಡ್ತಾವ. ಆದರೆ 1 ದಿವಸದಾಗ ಈ ಜಗತ್ತನ್ನು ಸುವಾಸ ಮಾಡಿ ಹೋಗ್ತಾವ. ನಾವು 100 ವರ್ಷ ಕೊಟ್ಟರು ಸಹಿತ ಏನು ಮಾಡ್ದೇವಿ? ಇತಿಹಾಸದ ಪುಟ ಪುಟ ನೋಡಿ ಬರೇ ರಕ್ತ ಸಿಕ್ತ, ದುರಾಸೆಯ ವಾಸನ. ಯಾಕೆ? ಹೂವಿನಂಗೆ ಬದುಕಲಿಕ್ಕೆ ನಮಗೆ ಬರಲಿಲ್ಲ. ಬದುಕೋದು, ಚೆಂದಾಗಿ ಬದುಕೋದು, ಮುಂದೆ ಮುಕ್ತಿಯ ಬಳಿಕ. ಆ ಸ್ವರ್ಗ ಪರ್ಗ ಇದೆಲ್ಲ ತಲೆ ಹಾಕ್ಕೊಳ್ಳಾರ್ದೆ ಜೀವಂತ ಇರುವಾಗ ಸುಂದರವಾದ ಬದುಕನ್ನು ಸಾಗಿಸುವುದು. ಅದಕ್ಕಾಗಿ ಅಲ್ಲಿ ಹೇಳಿದರು, ನೋಡು ಪಕ್ಷಿಗಳಂಗೆ ಬದುಕು ಮನುಷ್ಯನೇ, ಮಕ್ಕಳಂಗೆ ಬದುಕು ಒಂದಿಷ್ಟು. ಸಂತರಲ್ಲಿ ಏನದ ಅಂಥ ವೈಶಿಷ್ಟ್ಯ? ಏನದ? ಏನಿಲ್ಲ. ಅವರು ಇವರಂಗೆ ಬದುಕ್ಯಾರಷ್ಟೆ, ಸ್ವಚ್ಛ ಜೀವನ. ಹಾಗೆ ನಾವು ಬದುಕಬೇಕು. ಅದನ್ನೇ ಅವರು ಬುದ್ಧ ಹೇಳಿದ, ಅದನ್ನೇ ಅಲ್ಲಮಪ್ರಭು ಹೇಳಿದ. ಇಂಥ ಸುಂದರ ಜೀವನವನ್ನು ಸಾಗಿಸ್ತಾ ಇರಬೇಕು. ಅದಕ್ಕಾಗಿಯೇ ಒಂದಿಷ್ಟು ಜ್ಞಾನ, ಸತ್ಸಂಗ ನಾವು ಮಾಡೋದು. ಅದಕ್ಕೆ ಇಂಥ ಜೀವನವನ್ನು ಸಾಗಿಸೋ ನಿರ್ಣಯ ಮಾಡ. ಸ್ವಚ್ಛ ಸ್ವಚ್ಛ. ಹಿಂದೆ ಏನಾಯಿತೋ ಆಯಿತು, ಈಗ ನಾವು ಹೊಸ ಮನುಷ್ಯರು. ನೋಡಬೇಕು ನೀವು, ಮಕ್ಕಳು ನಿನ್ನೆ ಜಗಳ ಮಾಡಿರ್ತಾವ, ತಮ್ಮಲ್ಲೇ ನಿನ್ನೆ ಜಗಳ ಮಾಡಿರ್ತಾವ. ಎದ್ದ ಬಳಿಕ ಮತ್ತೆ ಆಡ್ಕೋತ ಹೊಂಟ್ರಿತಾವ. ವೈರನ್ನೋದಿಲ್ಲಲ್ಲೇ. ಸುಮ್ಮನೆ ಏನು ಮಾಡಿದರೂ ಸಹಿತ ಸುಮ್ಮನೆ ಒಂದು ಕ್ರೀಡಾ ಆನಂದಕ್ಕಾಗಿ ತಲೆಯಾಗ ಬಹಳ ಹಾಕ್ಕೊಳ್ಳೋದಿಲ್ಲ. ಎದ್ದ ಬಳಿಕ ನಕ್ಕೋತ ಹೇಳ್ತಾವ. ಅವು ಹತ್ರು ಸಹಿತ ನಕ್ಕಂಗೆ ಅಳತಿರ್ತಾವ. ಎಷ್ಟು ಮಜಾ ಇರ್ತದೆ.
ಹಾಗೆ ಜೀವನ ಹೇಗಿರಬೇಕು ಅಂದರೆ ಸಂಪತ್ತ ಇರಬೇಕು, ಹೆಚ್ಚೇನೋ ಕಡಿಮೆನೋ, ಆದರೆ ಬಹಳ ಸ್ವಚ್ಛ 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 ಇರು. ಅದಕ್ಕಾಗಿಯೇ ಒಂದಿಷ್ಟು ಸತ್ಸಂಗ, ಆ ಬಳಿಕ ಒಂದಿಷ್ಟು ಜ್ಞಾನ. ಅಂಥ ಸತ್ಸಂಗ ಮತ್ತು ಜ್ಞಾನ ಅದನ್ನು ನಾವೀಗ ನೋಡೋರು. ಒಂದು ತಿಂಗಳ ಸುಮ್ಮನೆ ನಮ್ಮ ಜೀವನ ಸ್ವಚ್ಛ ಆಗಬೇಕಲ್ಲ. ಉದ್ದೇಶ ಏನು? ನಮ್ಮ ಬದುಕ ಛಲೋ ಆಗಬೇಕು, ನಮ್ಮ ಕೈ ಛಲೋ ಇರಬೇಕು, ನಮ್ಮ ಕಣ್ಣ ಛಲೋ ಇರಬೇಕು, ನಮ್ಮ ಮನಸ್ಸ ಛಲೋ ಇರಬೇಕು. ಹೇಳಿಲ್ಲೇನು? ಇನ್ನೊಬ್ಬ ಸಂತ ಹೇಳ್ತಾರೆ, ಕಣ್ಣುಗಳು ಎರಡು ಬಾಯ್ತಾ ನೊಂದು ಏನಿಹುದು ಇದರರ್ಥ, ಇಮ್ಮಡಿ ನೋಡೈ ಒಮ್ಮಡಿ ಹೇಳೈ ಎಂಬುದೇ ಇದರರ್ಥ. ಕಿವಿಗಳು ಎರಡು ಬಾಯ್ತಾ ನೊಂದು ಏನಿಹುದಿದರರ್ಥ, ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ ಎಂಬುದೇ ಇದರರ್ಥ. ಕೈಗಳು ಎರಡು ಬಾಯ್ತಾ ನೊಂದು ಏನಿಹುದು ಇದರರ್ಥ, ಇಮ್ಮಡಿ ಮಾಡೈ ಒಮ್ಮಡಿ ತಿನ್ನೈ ಎಂಬುದೇ ಇದರರ್ಥ. ಮೂರು ಮಾತು ಹೇಳಿ. ಬದುಕೋದು ಹೇಗಿರಬೇಕು ಅಂದರೆ, ದೇವರು ಎರಡು ಕಣ್ಣು ಕೊಟ್ಟಾನ, ಒಂದೇ ಮುಖ ಕೊಟ್ಟಾನ. ಯಾಕೆ ಅಂದರೆ ಎರಡು ಕಣ್ಣ ಕೆಟ್ಟದ್ದನ್ನು ನೋಡಬಹುದು, ಒಳ್ಳೆಯದನ್ನು ನೋಡಬಹುದು, ಆದರೆ ಮುಖ ಮಾತ್ರ ಒಂದು ಒಳ್ಳೆಯದಕ್ಕೆ. ಎರಡೂ ನೋಡಬೇಕು, ಒಂದನ್ನು ಇಟ್ಕೋಬೇಕು. ಎರಡನ್ನ ಕೇಳಬೇಕು, ಚಲೋದನ್ನು ಹೊಗಳಿಕೆಯನ್ನು ಕೇಳಬೇಕು, ತೆಗಳಿಕೆಯನ್ನು ಕೇಳಬೇಕು, ಆದರೆ ಕೆಟ್ಟದ್ದನ್ನು ಕೇಳಬೇಕು, ಒಳ್ಳೆಯದನ್ನು ಕೇಳಬೇಕು. ಆದರೆ ಯಾವುದು ನಮಗೆ ಹಿತವಾಗ್ತದೆ ಅದಷ್ಟೇ ಇಟ್ಟುಕೊಂಡಿರಬೇಕು. ಅದು ಎರಡನೇದ್ದು. ಮತ್ತು ಎರಡು ಕೈಯಿಂದ ಮಾಡಬೇಕು. ದೇವರು ಕೊಟ್ಟಿದ್ದೆ ಎರಡು ಕೈಯ, ಆದರೆ ತಿನ್ನೋ ಬಾಯಿ ಒಂದೇ ಕೊಟ್ಟಾನ. ಎರಡು ಕೈಲೇ ಮಾಡಬೇಕು, ಒಂದು ಕೈದ್ದು ತಾ ತಿಂತಿರಬೇಕು, ಜಗತ್ತಿಗೆ ಒಂದು ಕೈದ್ದು ಕೊಡ್ತಿರಬೇಕು ಅಂತ ಅವರು. ಅದು ಇನ್ನೊಬ್ಬರಿಗಾಗಿ. ಎರಡು ಕೈಲೇ ದುಡಿದು ಅರ್ಧ ನಮಗೆ, ಅರ್ಧ ದೇವನಿಗೆ, ಜಗತ್ತಿಗೆ. ಎಷ್ಟು ಚಲೋ ಅದ. ನಮ್ಮದು ಹಂಗಾಗೋದಿಲ್ಲ. ಎರಡೂ ಕೈದ್ದು ನಮಗೆ, ಇನ್ನೊಬ್ಬರ ಕೈದ್ದು ನಮಗೆ. ಅದೇ ಹಂಗ. ಹೀಗಾದರೆ ಗತಿ ಏನು? ಇದು ಜೀವನ ಅಂತಾರೇನು ಹೇಳಿ? ಅದಕ್ಕಾಗಿ ಅಲ್ಲಿ ಹೇಳಿದರು, ನೆನಪುಳಿತದಲ್ಲ, ಕಣ್ಣುಗಳು ಎರಡು ಬಾಯ್ತಾ ನೊಂದು ಏನಿಹುದಿದರರ್ಥ. ಕಿವಿಗಳು ಎರಡು ಬಾಯ್ತಾ ನೊಂದು ಏನಿಹುದಿದರರ್ಥ. ಕೈಗಳು ಎರಡು ಬಾಯ್ತಾ ನೊಂದು ಏನಿಹುದಿದರರ್ಥ. ಇಮ್ಮಡಿ ನೋಡೈ ಒಮ್ಮಡಿ ಹೇಳೈ, ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ, ಇಮ್ಮಡಿ ದುಡಿಯೈ ಒಮ್ಮಡಿ ತಿನ್ನೈ. ಎಷ್ಟು ಚಲೋ ಅದು. ಇವುಗಳನ್ನೆಲ್ಲ ಗುಡಿ ಅಂತ ಹೇಳಿದರು ಅಲ್ಲ ಮಹಾಪ್ರಭುದೇವರು. ಇಂಥ ಸುಂದರವಾದ ದೇವಾಲಯ, ಇದನ್ನು ನಾವಿನ್ನು ಸ್ವಚ್ಛ ಇಟ್ಟುಕೊಳ್ಳೋದು, ಬಹಳ ಸ್ವಚ್ಛ ಇಟ್ಟುಕೊಳ್ಳೋದು, ಗುಡಿ ಅಂತ ನೋಡೋದು. ಇದು ಚರಿಸುವ ಮಂದಿರ. ಎಷ್ಟು ಚಂದ ಬಣ್ಣ ಬರೆದಾರ, ಎಷ್ಟು ಚಲೋ ಮೈ ಮಾಟ ಇಟ್ಟಾನ ದೇವರು. ಇದನ್ನೆಲ್ಲ ಕೊಟ್ಟು ಕಳಿಸಾನ. ಇದನ್ನು ಕೆಡಿಸ್ದಂಗೆ ಇದ್ರಾಗ ಏನು ಹಾಕಬೇಕೋ ಅದನ್ನೇ ಹಾಕಬೇಕು, ಏನು ತಿನ್ನಬೇಕು ಅದನ್ನು ತಿನ್ನಬೇಕು. ದೇವಾಲಯದ ಒಳಗೆ ಏನು ಒಯ್ತಾರೆ? ಏನರೇ ಒಯ್ತಾರೆ? ದೇವಾಲಯದಲ್ಲಿ ನೈವೇದ್ಯ ಒಯ್ಯೋದು, ಫಲ ಪುಷ್ಪ ಒಯ್ಯೋದು, ಅಂಥಲ್ಲಿ ಕೈಯ ಕಾಲ ಒಯ್ಯೋದಲ್ಲ. ಹಾಗೆ ಇದೊಂದು ದೇಹ ಬಹಳ ಪವಿತ್ರ. ಇದರಾಗ ಏನು ತಿನ್ನಬೇಕೋ ಅದನ್ನು ತಿನ್ನಬೇಕು, ಏನು ಇಡಬೇಕೋ ಅದನ್ನು ಇಡಬೇಕು. ಇದು ದೇವಾಲಯ ಕೆಡಿಸಬಾರದು. ಇದರಾಗ ದೇವನ ವಾಸ ಅದ ಅನ್ನೋದನ್ನು ಮರಿಬಾರ್ದು.
ಅಂಥ ಸುಂದರ ದೇವಾಲಯ ಈ ಕಡೆ ನಾವು ನೋಡೋದು. ಎನ್ನ ಕಾಲೇ ಕಂಬ ಶಿರವೇ ಹೊನ್ನ ಕಳಸ, ಏನು ಚಲೋ ಚಲೋ ಮಾತು. ಇಂಥ ದೇವಾಲಯವನ್ನು ನಾವು ಪ್ರೀತಿಸೋದು, ಒಳಗೆ ಹೊರಗೆ ಸ್ವಚ್ಛ ಇಡೋದು, ಇದು ಜೀವನ. ಇದು ಸಂತರ ಜ್ಞಾನಿಗಳ ಬದುಕ. ಹಿಂಗೆ ಸಂತರು ಜ್ಞಾನಿಗಳು ಬಾಳಿ ಬದುಕಿ ಹೋದರು ಈ ಜಗತ್ತಿನೊಳಗೆ. ಅದಕ್ಕೆ ಬುದ್ಧ ಹೇಳ್ತಾನೆ, ಇದನ್ನು ಎದಕ್ಕರೆ ಕಳಿಬೇಡಿ. ಅಲ್ಲಮ ಪ್ರಭು ಹೇಳ್ತಾರೆ, ಇದನ್ನು ಹೊಲಸ ಮಾಡಬೇಡಿ. ಇಂಥ ದೇಹವನ್ನು ಪ್ರೀತಿಸ್ರಿ, ಇದನ್ನು ಪ್ರೇಮಿಸಬೇಕು. ಇದನ್ನು ಕೆಟ್ಟ ಅಂತ ತಿಳ್ಕೋಬಾರದು, ತಿರಸ್ಕಾರ ಮಾಡಬಾರದು, ಹೊಲಸದ ಅಂತ ಅನ್ನಬಾರದು. ಸ್ವಚ್ಛ ಸುಂದರ ಲಿವಿಂಗ್ ಟೆಂಪಲ್, ಮೂವಿಂಗ್ ಟೆಂಪಲ್. ಅಂಥ ಭಾವನೆ ನಮಗೆ ಬರೋದಕ್ಕಾಗಿ ಸಂತರ ಶರಣರ ಜೀವನವನ್ನು ಸ್ವಲ್ಪ ನೋಡೋದು. ಇದು ಸಂತರು ಹೆಂಗೆ ಬದುಕಿದರು ಅನ್ನೋದಕ್ಕೆ ಇದೊಂದು ಮಾತು. ಇನ್ನು ಇಂಥ ಸಂತರು ನಮಗೆ ಉಪಯೋಗ ಆಗಬೇಕಾ ಅಂತ ತಿಳಿದೆ ಸುಂದರ ಸುಂದರ ಮಾತುಗಳನ್ನು ಆಡ್ತಾರೆ. ಅವಕ್ಕೆ ನಾವೇನಂತೇವಿ? ಮಂತ್ರ ಅಂತೇವಿ, ವಚನ ಅಂತೇವಿ, ಅಭಂಗ ಅಂತೇವಿ, ಆ ಬಳಿಕ ಅನುಭವ ಗೀತಗಳು ಅಂತ ಕರೀತೇವೆ. ಇವೆಲ್ಲ ಅನುಭವದ ಮಾತುಗಳು. ಇಂಥ ಮಾತುಗಳನ್ನು ನಾವು ಬಳಸಿಕೊಂಡು ನಮ್ಮ ಜೀವನವನ್ನು ಚಂದ ಮಾಡೋದದ. ಇಂಥ ಮಾತುಗಳನ್ನು ಮೆಲುಕು ಹಾಕೋತಿರೋದು ಏನು ಒಂದು ಮಾತು, ಎರಡು ಮಾತು. ಎಷ್ಟು ಜನ ಜಗತ್ತಿಗೆ ಬಂದಾರ ಜ್ಞಾನಿಗಳು, ನಾಲ್ಕು ಮಾತು ಆಡಿ ಹೋಗ್ಯಾರ. ಆ ಮಾತುಗಳು ಎಷ್ಟು ಚೆನ್ನಾಗ್ಯದ. ಆ ಮಾತುಗಳನ್ನು ಸ್ವಲ್ಪ ಮೆಲುಕು ಹಾಕೋತ ಇದ್ದರೆ ಮೈ ಸ್ವಚ್ಛ ಉಳಿತದ, ಮನಸ್ಸು ಹೊಲಸಾಗೋದಿಲ್ಲ. ಎಲ್ಲಿ ಹೊಲಸ ಇರೋದಿಲ್ಲ, ಸ್ವಚ್ಛತಾ ಇರ್ತದೆ, ಅಲ್ಲೇ ಸಮಾಧಾನ ಇರ್ತದೆ. ಇಂಥ ಸಮಾಧಾನವನ್ನು ಬದುಕಿನಲ್ಲಿ ಅನುಭವಿಸೋದಕ್ಕಾಗಿ ಬಲ್ಲವರ ಮಾತುಗಳನ್ನು ನಾವು ಕೇಳ್ತಾ ಇರೋದು, ಮಾತುಗಳನ್ನು ಮೆಲುಕು ಹಾಕೋತಿರೋದು. ಎಷ್ಟು ಮಾತು ಕೇಳ್ತೇವೆ ಮಹತ್ವದ್ದಲ್ಲ, ಎಷ್ಟು ಮಾತು, ಒಂದೇ ಮಾತು ಇರಲಿ ನಮ್ಮ ಮನಸ್ಸಿನಲ್ಲಿ ಅದು ಇರಬೇಕು. ಮನೆಯಾಗ ಎಷ್ಟು ದೀಪದಾವ ಮಹತ್ವದ್ದಲ್ಲ, ನಮ್ಮ ಕೈಯಾಗ ಒಂದು ದೀಪ ಇದ್ದರೆ ಸಾಕು, ಹೋದಲ್ಲೆಲ್ಲ ಬೆಳಕ ಇರ್ತದೆ. ಅಂಥ ಸುಂದರ ವಚನ ಮಾತುಗಳು. ನಾಳೆ ಬನ್ನಿ. ನಮಸ್ಕಾರ.